ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು. ಹಿಂಗೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಸರ್ವಣಿ ಸುಖಪ್ರದ ನಂಬರ್ ಅಂತ ನಿಮ್ ತೋಟದಲ್ಲಿ ಇಲ್ಲ ನಿಮ್ ಫ್ರೆಂಡ್ಸ್ ತೋಟದಲ್ಲಿ ಎಳ್ನೀರು ಕುಡಿಯಿರಿ. ಕದ್ ಕುಡಿದ್ರೆ ಸಿಕ್ಕಾಪಟ್ಟೆ ಮಜಾ ಕಳ. ನೀನು ಬಂದು ನಿನ್ ಮಗನು ಕರ್ಕೊಂಡ್ ಬಂದಿದ್ಯಲ್ಲಕ್ಕ, ನೀನು ಎಂತ ಅವಳಿದ್ಯಾ. ಒಳ್ಳೆವ ಹಿಂಗಿದ್ದಾರ ಅಂದ್ರೆ ನಿಮ್ಮ ಅಪ್ಪ ಒಬ್ಬನ್ನೇ ನಮ್ಮ ಊರ್ನಲ್ಲಿ ಅನ್ನೋದು. ನಮ್ಮ ಅಪ್ಪ ಏನಕ್ಕಷ್ಟು ಒಳ್ಳೆ ಮನ್ಸಾಗ್ಬಿಟ್ಟ ನಂಗೆ. ನಿಮ್ಮ ಅಣ್ಣಂಗಾಲು ಈಗಲಿಂದ ನೋಡ್ಕ ಕೆಂಪಣ್ಣ ಎಂತ ಹೆಣ್ಣು ಕರ್ಕ ಬತ್ನಿ ಅಂತನ ಏನು ತಿಂಗ ಸುಮ್ಮನೆ ಕುಂತಿದೆ ಹೊಟ್ಟೆ ಇಷ್ಟ ಬಂದ್ಬಿಟ್ಟದೆ. ಒಂದು ಗಿಫ್ಟ್ ಕಳ್ಸ್ಕೊಡವ್ರೆ ಇವರು. ಕೊಡ್ಸಾರ ನನ್ನ ಫೋಟೋನೇ ಮಾಡಿ ಬಂದು ತೆಗಿಲೇಬೇಡಿ ಅಂತಾರೆ. ಬಟ್ ಥ್ಯಾಂಕ್ ಯು ಲವ್ ಯು ಬ್ರೋ, ಲವ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಗೈಸ್ ಒಂದು ಗಿಫ್ಟ್ ಕಳ್ಸ್ಕೊಟ್ಟವ್ರೆ. ಅಪ್ಪಯ್ಯ ಏನಪ್ಪ ಸಮಾಚಾರ ಬ್ರೋ? ಬನ್ನಿ ಊಟ ಮಾಡಿ. ಬನ್ನಿ ಬ್ರೋ ಮಾಡೋಣ ಊಟಕ್ಕೆ. ಗೈಸ್ ಒಂದು ಕವನ ಆಯ್ತಂತೆ. ಓಹೋ ಸಸಿಕಲಾ ಫುಲ್ ಮಿಂಚಿಂಗು. ಸಕ್ಕದಾಗಿದೆ ಫೋಟೋಗ್ರಾಫ್. ಇದಕ್ಕೆ ತೋರಿಸು. ನನ್ನ ಜೀವನಕ್ಕೆ ಸಿಕ್ಕ ಅತಿ ದೊಡ್ಡ ಉಡುಗೊರೆ ಅಂದರೆ ಅದು ನಮ್ಮ ಅಪ್ಪ ಅಮ್ಮನ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೂಪರ್ ಆಗೈತೆ. ಲವ್ ಯು ಬ್ರೋ. ಅಪ್ಪ ಇಷ್ಟ ಆಯ್ತಪ್ಪ ಫೋಟೋ? ಸಕ್ಕದಾಗೈತೆ ಬ್ರೋ. ನೀವು ವಿಡಿಯೋ ನೋಡೋದೇ ಸಾಕು ಬ್ರೋ, ಇನ್ನೇನು ನಮಗೆ ಅಷ್ಟೇ ಸಾಕು ಬ್ರೋ. ಪ್ಲೀಸ್ ಇವ್ರು ನಮ್ಮ ಮನೆಗೆ ಒಂದು 2-3 ಸತಿ ಬಂದವ್ರು ಬಂದಾಗೆಲ್ಲ ಗಿಫ್ಟ್ ತಂದು ಕೊಡ್ತಾರೆ ಬ್ರೋ. ನೆಕ್ಸ್ಟ್ ಟೈಮ್ ಎಲ್ಲ ಏನು ಬೇಡ ಪ್ಲೀಸ್. ಮಟನ್ನು ಬೇಯಿಸಿದ ಮಟ್ಲಿ. ಓಹೋ ಕೈಬಿ ಹುಂಡಗಳು ನೋಡಿ ಹೆಂಗೆ ಬೇಯಿಸಿಟ್ಟಿರೋದು ನಮ್ಮಮ್ಮ ಅಂತ. ಯಾರೋ ಏನೋ ಹೇಳಿ ಕರ್ದವ್ರ. ಏನ್ ಹೇಳಿ ಕರ್ದಿದ್ದಾರಮ್ಮ? ಏನ್ ಹೇಳಿ ಕರ್ದಿಲ್ಲ. ಮಟನ್ ಮಾಡ್ತಾರ ಗೈಸ್ ಮಟ್ಲಿ ಇವತ್ತು. ಬಟ್ ಆದ್ರೆ ನಾನು ಆಮೇಲೆ ಇವಾಗ ಮೂವಿಗೆ ಹೋಯ್ತು. ಮಧ್ಯಾಹ್ನನೇ ಇದು ಸಂಜೆ 3 ಗಂಟೆ 4 ಗಂಟೆ ನಾನು ಎದ್ದು ಬಂದಿರಲಿಲ್ಲ. ಕೆಳಗೆ ಅವಾಗ ಹೇಳಿದ್ರೆ ಅದು ಕೇಳಿರಲಿಲ್ಲ ಅಷ್ಟೇ. ನಿಂಗೆ ಅರ್ಧ ಗಂಟೆಯಲ್ಲಿ ಯಾರೋ ಇದ್ದಿದ್ರು. ಅವರೆಲ್ಲ ಬೈಕಲ್ಲಿ ಬಂದವ್ರು ಕೊಡೋದಿರು ಗೈಸ್. ಇವಾಗ ನಾನು ನಮ್ಮ ಗುಳಿ ಮತ್ತೆ ಸುಧಣ ಅಂತ ನಮ್ಮ ಬಳ್ಳಾಳಿಯವರು ನಾವ್ ಇಷ್ಟ ಜನ ಇವಾಗ ಮೂವಿಗೆ ಹೋಯ್ತೇವೆ ಗೈಸ್. ನಂಗೂ ಬೇಜಾರಾಯ್ತಿತ್ತು, ಅದಕ್ಕೋಸ್ಕರ ಮೂವಿ ಟಿಕೆಟ್ ಬುಕ್ ಮಾಡಿ ಇವಾಗ ಮೂವಿಗೆ ಹೋಯ್ತಾರದು. ಬನ್ನಿ ನಮ್ಮ ಕರಿನ ಎತ್ಕೊ ಹೊರಡುವ ಮೂವಿಗೆ. ಲೇ ನನ್ನ ಸೇರಿಸ್ಕೊಳ್ರಲ್ಲ ಬ್ಯಾಟ್ ಬಾಲ್ ಆಡಕ್ಕೆ. ಹಾಂ ಗೈಸ್ ಇದು ಮೈಸೂರು ಕರ್ಗ ಅನ್ಸುತ್ತೆ. ಮೈಸೂರು ಕರ್ಗ ಅಲ್ವಾಣ ಇದು? ಕರ್ಗ ಆ ಕಡೆ ಇದ್ರ ಹತ್ರ ಮೈಸೂರ್ ಹತ್ರ ನಡೆಯೋದು ಇಟ್ಕೆಗಳು. ಗೈಸ್ ಇವಾಗ ಮೂವಿಗೆ ಬಂದು ನೋಡ್ರಿ ಒಳಗಡೆ ಹೋಗ್ಬೇಕು. ಗೂಳಿ ಇಲ್ಲ ಅವನು. ಗೈಸ್ ನಮ್ಮ ಗೂಳಿ ಹೊರಟ್ಟಿಗೆ ಹೋದ. ನಾನು ಇವಾಗ ಮನೆಗೆ ಬಂದು ಹೋಗ್ಬಿಟ್ಟು ಮಲ್ಕ ಹೊಡ್ಬೇಕಷ್ಟೇ. ದೇವದ ಪಿಕ್ಚರ್ ನೋಡ್ಕೊ ಬಂದವನಿ. ಒಳ್ಳೆ ನಿದ್ದೆ ಬರ್ತದೆ, ಮಲ್ಕ ಹೊಡ್ತೀನಿ. ಓಹೋ ಅಚ್ಚುತಾನ ನಾನು ಮಚ್ಚ ಎಸೋ ಲೋ ಬಾಸೋ ಓಹೋ ಬಪ್ಪ. ಗೈಸ್ ನಾನು 3ನೇ ಕ್ಲಾಸ್ ಫ್ರೆಂಡು, ಫುಲ್ ಫ್ರೆಂಡು. ಇಂಟ್ರೊಡಕ್ಷನ್ ಮಾಡಿಸೋರು ಇನ್ನೇ 3ನೇ ಕ್ಲಾಸ್ ಅಲ್ಲಿ ತಾನೇ ಮಾಡಿ ಫ್ರೆಂಡ್ ಆಗಿದ್ದೀನಿ ನೀನು. 3ನೇ ಕ್ಲಾಸಿಂದ ಇವಾಗ ಹೆಚ್ಚು ಕಮ್ಮಿ 30 ವರ್ಷದ ಫ್ರೆಂಡ್ಶಿಪ್ ನಮ್ದು. ಎಲ್ಲರಿಗೂ 40 ವರ್ಷ. ಸೂಪರ್ ಮಚ್ಚ. ಬನ್ನಿ ಮಚ್ಚ. ಬಡವ್ರ ರೂಮ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ನಮ್ಮ ಅಣ್ಣ ಕಾರ್ನ ಡ್ರಿಪ್ ಪೈಪ್ ಬರ್ತದಲ್ಲ, ಡ್ರಿಪ್ ಪೈಪ್ಗಳನ್ನ ಏರ್ ಕವರಕ್ಕೆ ಅಂತ ಅಂದ್ಬಿಟ್ಟು ಕಡ್ಕೊಳಕ್ ತಗೊಂಡ್ಬಿಟ್ಟು ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ವೇಟ್ ಮಾಡ್ತಾವ್ರೆ ಮಚ್ಚ. ಗೈಸ್ ಇವಾಗ ಕಾರ್ ಎತ್ಕೊ ಬರಕ್ಕೆ ಅಂತ ಅಂದ್ಬಿಟ್ಟು ನಾವು ಹೊಲ್ತಾ ಹೋಯ್ತಾವೆ. ನಮಸ್ಕಾರ, ನನ್ನ ಹೆಂಡತಿ ಚೆನ್ನಾಗಳ. ಇದೇ ನಮ್ಮ ಹೊಲ. ಇಲ್ಲಿ ನೋಡಿ ಇವಾಗ ಬೆಡ್ ಮಾಡ್ತಾರೆ ಇಲ್ಲಿ ಎಲ್ಲ ಬೆಡ್ ಮಾಡ್ತವ್ರೆ. ಬಾಸ್ ನಮಸ್ಕಾರ. ಗೈಸ್ ನಮ್ಮ ಅಣ್ಣ ಅಟ್ಟಿಗೆ ಈ ಹೊಲ್ತಕ್ ಬಾ ಅಂತ ಅಂದ್ಬಿಟ್ಟು ಇವಾಗ ತಿರ್ಗಾ ಅಟ್ಟಿ ತಗೊಂಬಂದವನಿ ಅಂತಂದ. ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ರೈತನ ಪವರ್ ನೋಡಿ. ಇದೇ ಮಣ್ಣಲ್ಲಿ ಕೋಟಿ ದುಡಿಯೋಕ್ಕೂ ಸಹ, ಇದೇ ಮಣ್ಣಲ್ಲಿ ಕೋಟಿ ಕಳಿಯೋಕ್ಕೂ ಸಹ ನನಗೆ. ನಾವು ಹೊಲ್ಕ್ ಹಾಕೋ ಪೇಪರ್ಗಳನ್ನ, ಡ್ರಿಪ್ ಪೈಪ್ಗಳನ್ನ ಕಾರಲ್ಲಿ ಏರ್ಕೊಬತ್ತಾ ಇರೋದು. ಹೆಸರು ಮಚ್ಚ ಅವ್ರದ್ದು ಶಿವ ಸರ್ವಣಿ ಸುಖಪ್ರದ ಅವ್ರಿಗೆ ಥ್ಯಾಂಕ್ ಯು. ನನ್ನ ಬ್ಲಾಗ್ಸ್ ನ ಡೈಲಿ ನೋಡ್ತಿರ್ತಾರಂತೆ. ಶಿವ ಹತ್ರ ಹೇಳಿದ್ರು ಸಿಕ್ಕಾಗ. ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು. ಹಿಂಗೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಸರ್ವಣಿ ಸುಖಪ್ರದ ನಂಬರ್ ಅಂತ ಬಾಯ್ಸ್ ಅಂದ್ರೆ ಬಾಯ್ಸ್. ಇದೆ ನೋಡಿ ಗಿಫ್ಟು ಗೈಸ್. ಬಂದು ನನ್ನ ಫ್ರೆಂಡ್ ಅವ್ರದ್ದು ಗ್ರೂಪ್ ಹೆಸರು, ಇವ್ರ ಹೆಸರು ಕೊತ್ತೆಗಾಲ ಅಂತ.
ಬನ್ನಿ ಗ್ರೂಪ್ ಹೆಸರು ಬನ್ನಿ ಅಲ್ಲೇ ಇರೋದು. ಗೈಸ್ ನನ್ನ ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ. ಇವತ್ತು ನನ್ನ ಫ್ರೆಂಡ್ ಪ್ರಭು ಅವ್ರ ಮನೆ ಬೀರೇಶ್ವರ ದೇವ್ರ ಕೂರ್ಸೋರು, ಸಿಕ್ಕಾಪಟ್ಟೆ ಸಕ್ಕದಾಗ ಕೂರ್ಸೋರು. ದೊಡ್ಡ ಮನುಷ್ಯನೇ ಫ್ರೆಂಡ್. ಗೈಸ್ ಬನ್ನಿ ಇವಾಗ ಊಟ ಮಾಡಕ್ ಹೋಗ. ಪ್ರಭು ಅವರೇ ಬರ್ತೀವಿ. ಸೂಪರ್ ಆಗಿತ್ತು ಊಟ. ಸರಿ ಪ್ರಭು ಬಾಯ್. ಸರಿ ಖಂಡಿತ. ನನ್ನ ಮಕ್ಳ ಗೈಸ್ ನಾವು ಹಾಕಿರೋದೆಲ್ಲ ತಲೆಗೆ 150 ರೂಪಾಯಿ ತಲೆಗೆ 150 ರೂಪಾಯಿ ಹಾಕ್ಬಿಟ್ಟು 200 ರೂಪಾಯಿ ಊಟ ಮಾಡ್ಕೊಂಡು ಬಂದಿರೋವೆ. ಮತ್ತೆ ಎಲ್ಲಕ್ಕಿಂತ ಇನ್ನೊಂದು ಹೆಚ್ಚು ಏನಾಗಿದ್ದು ಅಂದ್ರೆ ನಂಗೆ ಸನ್ಮಾನ ಎಲ್ಲ ಮಾಡ್ತಾವ್ರು. ನಾನು ನೋಡ್ರು ಕೊಟ್ಟಿರೋದನ್ನ ಸಣ್ಣ ಗಿಫ್ಟು. ಈಗ ಇಷ್ಟೊಂದೆಲ್ಲ ಎಂತ ಬೇಕು ಅಂತ ನನಗೆ ಬಂದ. ಚೆನ್ನಾಗಿತ್ತು ಅನ್ಕೊಳ್ರಿ, ಒಳ್ಳೆ ರೆಸ್ಪಾನ್ಸು. ಸಕ್ಕದಾಗಿ ಟ್ರೀಟ್ ಮಾಡಿದ್ರು ಪ್ರಭು ಅವ್ರಿಗೆ, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗ್ರೂಪ್ ರೈಸ್, ಊಟನೂ ಸಕ್ಕದಾಗಿತ್ತು. ಇವಾಗ ನಮ್ಮ ಹಿಂದೆ ಅವನೆಲ್ಲ ಕುಳ ಅಲ್ಲ ಅಲ್ಲಿ ಇವ್ರ ತೋಟಕ್ಕೆ ಹೋಯ್ತಾವೆ ಇವಾಗ ಎಳ್ನೀರು ಕುಡಿಯೋಕ್ಕೆ. ಆದರೂ 100-150 ರೂಪಾಯಿ ಹಾಕ್ಬಿಟ್ಟು ನಾವು ಮಟ್ಟ ತುಂಬ ತಿನ್ಕೊಂಡ್ಬಲ್ಲ. ಹೆಂಗ ಇದೆ ನೋಡಿ ನಮ್ಮ ಪ್ರಜ್ವಲ್ ಅವ್ರದ್ದು ಗೆಸ್ಟ್ ಹೌಸು, ಈಶ್ವರಿನ ಅವ್ರದ್ದು ತೋಟ ಇರೋದು. ಇವ್ರ ಅಪ್ಪ ಒಬ್ಬರೇ ಇರೋದ ನೀವು? ಬರೀ ಒಂದು ರೂಮ್ ಅಷ್ಟೇ ಆ ಕಡೆ ಐತೆ ಬಿಡ ಮಚ್ಚ ಸಕ್ಕದಾಗೈತೆ. ಇದು ಇನ್ನೊಂದು ಮನೆ ನೋಡಿ, ಎಷ್ಟು ಪ್ರಶಾಂತವಾಗಿ ಎಷ್ಟು ಪೀಸ್ ಆಗಿದೆ. ನಿಮ್ದೇ ಅನ್ಕೊಳ್ಳಿ. ಕೂಡ ಎಷ್ಟು ಎಕರೆ ಇದೆ ಇದು? ಪೂರ್ತಿ ನಿಮ್ದೆ? ಪೂರ್ತಿ ಅಡಕೆ ತೆಂಗು? ಯಾರು ನೀವು? ಮತ್ತೆ ನಮ್ ಸಿಗಪ್ಪ. ಹಾ ನಮ್ ಕುಳ್ಳೋರ್ ನೋಡಿ ಗೈಸ್, ಶ್ರೀಮಂತ. ಇವಾಗ ಒಳ್ಳೆ ಬಿಟ್ಟಿ ಎಳ್ನೀರು ಕುಡಿಬೇಕು. ಪ್ರಜು ಅವ್ರ ತಂದೆ ಜೊಲೆ ಎತ್ಕೊ ಹೋಯ್ತವ್ರೆ ಇವಾಗ ಎಳ್ನೀರು ಕಿಳಕ್ಕೆ. ಅಯ್ಯಪ್ಪ ಹೊಸಿ ಒಂದು ನೈಟ್ ಇದಾವ ಅಂಕಲ್ ಇದು. ಎಳ್ನೀರು ಹೊಡೆದೋಗಲ್ವಾ? ಈ ಕುಳ್ಳನ ಎಳ್ನೀರು ಕುಡಿಸ್ತೀನಿ ಹರಿಸ್ತೀನಿ ಅನ್ಕೊಂಡು ಗೆಡ್ಗಾಯಿ ಕುಡಿಸ್ತವನೆ ನಮ್ಗೆಲ್ಲರಿಗೂ. ಹಿಂಗೆ ಆದ್ರೆ ಹೊಡೆಸ್ಕೋಬೇಕಾಯ್ತದ ಅಷ್ಟೇ ಕುಳ್ಳ ನಾವು ಅಟ್ಟಿಗೆ ನನ್ನ ಮಗನೇ. ಇದೆಲ್ಲ ಅಡಕೆ. ಇವಾಗ ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಓಪನ್ ಮಾಡ್ಕೊಳ. ಇದೆ ಅಡಕೆ. ಸುತ್ತ ಕಪ್ಪಗಿರ್ತದೆ, ಬೆಳ್ಳಗಿರ್ತದೆ. ಇದು ಸಾಕಾಗಿರ್ತದೆ. ಹೆಲ್ತ್ ಒಳ್ಳೇದು ಅಲ್ಲ. ಗೈಸ್ ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಒಳ್ಳೆ ಬೆಂಡ್ ಇದ್ದಂಗೆ ಅದೇ. ಬೆಣ್ಣೆ ಇದ್ದಂಗೆ ಬ್ರೆಡ್. ಏನು ಸಕ್ಕದಾಗಿದ್ದು. ಗೈಸ್ ಬನ್ನಿ, ನಮ್ಮ ಕುಳ್ಳ ಎಳ್ನೀರು ಕೂಸ್ಕೊಟ್ಟವನೆ. ಇವನೇ ನೋಡಿ ನನ್ನ ಫ್ರೆಂಡು. ನಾವೆಲ್ಲ 5ನೇ ಕ್ಲಾಸ್ 6ನೇ ಕ್ಲಾಸಿಂದ ಜೊತೆಗೋದವ್ರು. ಇವಾಗ ತೋಟಕ್ಕೆ ಬಂದ್ಬಿಟ್ಟು ಎಳ್ನೀರು ಕುಡಿತಾವೆ. ಸಕ್ಕದಾಗಿದೆ. ಪೇಪರ್ ಗಂಜಿ ಗೈಸ್ ಇದು ಸಕ್ಕದಾಗದೆ ಅನ್ಕೊಳ್ಳಿ. ನೀವು ಬಂದು ಹಿಂಗೆ ನಿಮ್ಮ ತೋಟದಲ್ಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ತೋಟದಲ್ಲಿ ಎಳ್ನೀರು ಕುಡೀರಿ. ಕದ್ ಕುಡಿದ್ರೆ ಸಿಕ್ಕಾಪಟ್ಟೆ ಮಜಾ ಕಳ. ನೋ ಕಾಮೆಂಟ್ಸ್. ನಮ್ಮ ಕುಳ್ಳ ಇವಾಗ ಒಳ್ಳೆ ಮಾವಿನಕಾಯಿ ಕೊಟ್ಟ. ಥ್ಯಾಂಕ್ ಯು ಬಸ್. ಬರ್ತೀವಿ ನೆಕ್ಸ್ಟ್ ಸತಿ ಬರ್ತೀವಿ. ಬಂದಾಗ ಫೋನ್ ಮಾಡಿ ಬನ್ನಿ. ಓಕೆ ಬಸ್. ಓಕೆ ಬೈ ಕೈತ್ಕೊಳ್ಳ ಶಿವ. ನಮ್ಮಮ್ಮ ಎಕ್ಕಡದಲ್ಲೇ ಹೊಡಿಯೋ ಸೀರಿಯಸ್ ಆಗಿ ನಿಂಗೆ ಕಾರ್ ಕೊಟ್ಟವನಿ ಅಂದ್ರೆ ಮಚಾಲ ನಿಂದ ಅಮ್ಮ ತಿಳಿಯಪ್ಪಲ್ಲ. ಹಿಂದೆ ಲವ್ ಬಾ ನಿಂಗೆ ಕಾಲ್ಗಿಲ್ ಮೇಲೆ ಹರ್ಸ್ಬಿಟ್ಟ ನಮ್ಮೆಲ್ಲ. ಸುಮಾರು ದಿವಸ ಆದ್ಮೇಲೆ ಸಿಕ್ಕಿದ್ವಲ್ಲ ನಮ್ಮ ಬಾಯ್ಸ್ ಎಲ್ಲ. ಒಂದು ಇಡನ್ ಜಮ್ ತರ ಅನ್ಕೊಳ್ರಿ. ಇದು ಒಳ್ಳೆ ಪ್ಲೇಸು. ಇಲ್ಲಿಗೆ ಬಂದವಿ ಪ್ಲೇಸ್ ನೋಡಿ, ಏನ್ ಸಕ್ಕದಾಗೈತೆ ಪ್ಲೇಸ್ ಮಾತ್ರ. ಎಂತ ಸನ್ಸೆಟ್ ವ್ಯೂ ನೋಡಿ, ಸೈಕಾಗೈತೆ ಅನ್ಕೊಳ್ಳಿ. ಇವಾಗ ಓಡ್ತಾವೆ ಅಟ್ಟಿ ಹೋಯ್ತಾವೆ ಇವಾಗ. ಮತ್ತು ನಾಳೆಗೆ ನಮ್ಮ ಅತ್ತೆ ಮಗಳು ಬೀಗರೂಟ ಅದೇ. ನಾಳೆ ಬೀಗರ ಅವತಣ ಅನ್ಲಿಮಿಟೆಡ್ ಊಟ ಇರ್ತದೆ, ಸಕ್ಕತ್ತಾಗಿರ್ತದೆ. ಗೈಸ್ ಅಟ್ಟಿಗೆ ಬಂದು ಒನ್ ಡೇ ಟ್ರಿಪ್ ಆದಂಗೆ ಆಯ್ತು ಅನ್ಕೊಳ್ರಿ. ಚೆನ್ನಾಗಿತ್ತು. ಕಬಿನಿಗೆಲ್ಲ ಹೋಗಿದ್ದ. ಇವಾಗ ಹೊರಡೋ ಮಚ ಬಲ ಊಟ ಗಿಟ ಮಾಡ್ಕೋರಿ. ಅಮ್ಮ ಇದೇ ಹಿಂಗ್ ಕ್ಲೀನ್ ಮಾಡಿದ್ಯಾ ಅಟ್ಟಿ ಎಲ್ಲಾನು? ಗೈಸ್ ನಮ್ಮೂರಲ್ಲಿ ನಾಳೆ ಇದು ನಮ್ಮೂರಲ್ಲ
ಆ ಗಂಡನ ಮನೇಲಿ ಬೀಗರೂಟ. ಅದ್ರ ತಿರ್ಗಾ ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಮ್ಮೂರಲ್ಲಿ ಹಬ್ಬ, ನಮ್ಮ ಊರಬ್ಬ ಮಾಡ್ತಿರೋದು ದೊಡ್ಡಪ್ಪ ಹಬ್ಬ, ಸಕ್ಕತ್ತಾಗಿ ಗ್ರ್ಯಾಂಡಾಗಿ ಮಾಡಿ. ನಮ್ಮೂರಲ್ಲಿ ಮಾಡೋದು ವರ್ಷಕ್ಕೆ ಒಂದೇ ಹಬ್ಬ. ಆ ಹಬ್ಬನೇ ಇವಾಗ ಇನ್ನೊಂದು ವಾರದಲ್ಲಿರೋದು. ಇಲ್ಲ ಊಟ ಮಾಡ್ಕೊ ಹೋಗ್ರಲ್ಲ, ಹುಷಾರು ಎಸಲ ನಿಧಾನ ಕೊಡ್ಸಪ್ಪ ತಂದೆ ನೀನು. ಆರ್ ಜೀವಗಳು ನಂಬ್ಕೊಂಡವೇ ನಿನ್ನ ನೆನಪಲ್ಲಿ ಆರಿಸ್ಬೇಡ. 17 Pro 16 Pro ಎಲ್ಲ ಪಾರ್ಟಿ ಬಂದಿಲ್ಲ ಕಾರ್ದು. ಹುಷಾರು ಮಚ್ಚಲ್ಲ, ಹುಷಾರು ಮಗ. ಬಾಯ್ ಸುತ್ತ ಮೈಸ ಬಾಯ್ ಮಗ. ಹುಷಾರು ಗೈಸ್. ವಾಚ್ ಎಕ್ಸ್ಚೇಂಜ್ ಆಯಿತು. ನಾನು ಗೋಲ್ಡ್ ಕಲರ್ ವಾಚ್ ಇಸ್ಕೊಂಡು ನನ್ನ ವಾಚ್ ನಮ್ಮ ಹೆಸರು ಕೊಟ್ಟು. ನೀನು ಲವ್ ಯು ಮಚ್ಚ. ಗೈಸ್ ನಮ್ಮ ಅಮ್ಮ ಎಂಥ ಅಮ್ಮ ಅಂದರೆ, ನೆನ್ನೆ ಮಾಡಿದ್ದು ಇದು ಮಟನ್ ಸಾರು. 2 ದಿವಸದಿಂದ ನಾನು ಮನೆಗೆ ಬಂದಿರಲಿಲ್ಲ, ಅದಕ್ಕೋಸ್ಕರ ಮಡಗ್ಬಿಟ್ಟು ಎತ್ತಿಟ್ಬಿಟ್ಟು ನನಗೆ ಹಾಕೊಡ್ತಿರೋದು. ತಾಯಿ ಶಶಿಕಲಾ, ನೀ ತಿನ್ನಲ್ಲ ಇವತ್ತು? ಗೈಸ್ ನಮ್ಮ ಅಮ್ಮ ಇವತ್ತು ಸೋಮವಾರ ಅಂದ್ಬಿಡ್ತೀನಲ್ಲ, ನಮ್ಮ ಅಣ್ಣ ಏರಿಸ್ತಾನೆ. ಕ್ಯಾಮ್ರಾ ಎತ್ತಿದ್ದೆ ಥರ ಹಂಗೆ ಸೋಕಿ ನಮ್ಮ ಕರಿನ ನೀಟಾಗಿ ತೊಳ್ಸಾಯ್ತು. ಇವಾಗ ನಾವೆಲ್ಲರೂ ಬೀಗ್ರೂಟಿಗೆ ಹೋಯ್ತಾವೆ ಊಟ ತಿನ್ನೋಕೆ ಅಂತ ಅಂದ್ಬಿಟ್ಟು. ಒಳ್ಳೆ ಭರ್ಜರಿ ನಾನ್ ವೆಜ್ ಊಟ ತಿನ್ನೋಕೆ ನೀನು ಬಂದು ನಿನ್ನ ಮಗನೂ ಕರ್ಕೊಂಡು ಬಂದಿದ್ಯಲ್ಲಕ್ಕ ನೀನು. ಎಂಥ ಅವಳಿದೆಯಾ ಕಂಕುರೋಳೆ. ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಬಂದಿದ್ಯಲ್ಲಪ್ಪ ತಿನ್ನಕ್ಕೆ. ನಾವು ಜನಗಳು ಬೇಕು ಅಂತ ಹೋಯ್ತಾ ಇರೋದು, ಊಟಕ್ಕೋಸ್ಕರ ಅಲ್ಲ. ನಾನು ಊಟಕ್ಕೆ ಹೋಯ್ತಾ ಇರೋದಪ್ಪ. ಇವಾಗ ಒಳ್ಳೆ ಭರ್ಜರಿ ನಾನ್ ವೆಜ್ ಊಟ. ಏನಮ್ಮ ನಡಿಲ್ಲ, ಆಮೇಲೆ ಹೇಳ ಅದು ಬೇರೆ ನೀವು ಎಷ್ಟಾಗ್ತಿದ್ರಿ ಅಪ್ಪ? ಅದೆಲ್ಲಾನು ಜನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊತಾರ. ಲಾಲಂತರ ಆಡ್ಬೇಡ. ಅಲ್ಲ ಮೂವಿ ಎಷ್ಟಾಗ್ತಿದೆ ಅಂತ ಕೇಳಿದ್ರೆ ಅದ್ರಲ್ಲೆಲ್ಲ ತಪ್ಪು. ಏನ ಅಲ್ಲಾಯ್ತು 1 ಗಂಟೆ 2 ಗಂಟೆ. ಗೈಸ್ ಕೊನೆ ಮೂಮೆಂಟ್ ಅಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ಸಿರೋದು. ನಮ್ಮ ಅಪ್ಪ ಅಮ್ಮ ಇಬ್ಬರು ಫುಲ್ ಗರಮಾಗಿ ಬಾಯಿಗೆ ಬಂದಂಗ್ ನಡಿಯಪ್ಪ, ನೀನ್ ಸ್ಮೂತ್ ಆಗಿದ್ದೆ ಕಣಪ್ಪ. ಅಮ್ಮ ಯಾಕಂಗ ಆಡ್ತು? ಅಯ್ಯೋ ನನ್ಗೆ ಸರಿಯಾಗಿ ಫುಲ್ ಆಕ್ಟಿಂಗ್ ಅವನಪ್ಪ. ನಿಂದು ಆಕ್ಟಿಂಗ್ ಅಲ್ಲ, ಮೈಂಡ್ ಪ್ರೆಸ್ ಆಗಿಲ್ಲ. ಪ್ರೆಸ್ ಆಗಿದ್ರೆ ಇನ್ನೂ ಬೈಯಾನೆ. ಪ್ರೆಸ್ ಅಂದ್ರೆ ಇನ್ನೇನಪ್ಪ ಪ್ರೆಸ್? ಮೊಬೈಲ್ ಹೋಲ್ಡ್ರು. ನಮ್ಮ ಅಪ್ಪಂಗೆ ತಲೆನೋವಲ್ಲ, ನಾನು ಚೆನ್ನಾಗಿ ಅವನೇ. ನಡಿ ಓದ್ಬಿಟ್ಟು ಹೇಳ ಬರ್ತದೆ ಅಪ್ಪ. ನಿಮ್ ಫ್ರೆಂಡಿಗೆ ತೆಗಿಯಕೈತಿಲ್ವ ಫೋಟೋರ? ಬನ್ನಿ ವಾಸ್ಪುರ್ ಇಬ್ರು ಅವ್ನು ತೊಡ ಮೇಲೆ ಕುಣಿಸ್ಕೊಂಡು ಹೋಗೋಣ. ಇಲ್ದಾರ ಅವ್ನು ಇದು ಹೇಳಿಸಿ ಇಂದು ಕುಣಿಸ್ಬೇಕಾಯ್ತು. ಸರಿ ಬಿಡು, ಏನಿಲ್ಲ. ಚಿನ್ನು ಯಾವ ಅಕ್ಕಿ ತಿಂತೀಯ ನೀನು? ನಡಿ ಯಾವ್ದಾರ ತಿನ್ಲಿ ನೆಲ್ಲ. ನಾನೇ ಯಾಕೋ ಜುರ್ಮನಿ ನೆಲ್ಲ ಸೊಂಗ ಮರ್ಯಾದಿಂದ. ನಮ್ಮ ಅಪ್ಪ ನೋಡೋದು ಏನ್ ಅನ್ಸುತ್ತೆ ನಿಮಗೆ? ಏನ್ ಅನ್ಸುತ್ತೆ? ನಮ್ಮೂರಿಗೆ ಫುಲ್ ಸ್ಮೂತ್. ಮತ್ತೆ ಆದ್ರೆ ವಜ್ರಮುನಿ ಅಂತ ಹೆಸರು ಹೆಂಗ್ ಗೊತ್ತಿ? ನೀ ಕಟ್ಕೊಂಡಿರೋದು ವಜ್ರಮುನಿ ನೋಡಕ್ ಹಂಗಿರೋ ಸ್ಮೂತ್ ಅಷ್ಟೇ. ಹೌದು, ಬಟ್ ಆದ್ರೆ ಸ್ಮೈಲ್ ಅಲ್ಲೆಲ್ಲ ವಜ್ರಮುನಿ ತರ ಸ್ಮೈಲ್ ಮಾಡೋದು ಅನ್ನೋದು ಒಟ್ಲೆಲ್ಲ ಒಳ್ಳೆವ ಹಿಂಗಿದ್ದಾರ ಅಂದ್ರೆ ನಿಮ್ಮ ಅಪ್ಪ ಒಬ್ಬನ್ನೇ ನಮ್ಮ ಊರಿನಲ್ಲಿ ಅನ್ನೋದು. ನಮ್ಮ ಅಪ್ಪ ಏನಕ್ಕೆ ಅಷ್ಟು ಒಳ್ಳೆ ಮನ್ಸ ಆಗ್ಬಿಟ್ಟ ಅಂತ ನಂಗೆ ಗೊತ್ತಾಯ್ತಾರಲ್ಲಪ್ಪ. ಇನ್ನೂ ಸರಿಯಾಗಿ ಕೆಟ್ಟದ ಯಾವ್ದು ಒಳ್ಳೇದು ಯಾವ್ದು ಅಂತ ಗೊತ್ತಿಲ್ಲ ಪಾಪ. ಈ ಮಗುನ ನಮ್ಮಪ್ಪ ಆಗಿದ್ರೆ ನಮ್ಮಪ್ಪ ಮಗುನ ಮಗು ತರನೇ ಅಲ್ಲ. ನಿಮ್ಮ ಅಪ್ಪ ಕಿಲಾಡಿ ಆಗಿದ್ರ ನಿನಗಿಂತ ಮುಂಚೆನೆ ತಕೊಬಿಡ್ರ ಕಾರ. ಹಂಗೆ ಅಪ್ಪ ಏನಪ್ಪ ನಿನ್ ಬಗ್ಗೆ ಇಷ್ಟು ಗುಣಗಾನ ಇವಾಗಡಪ್ಪ? ಈ ಟೈಮಲ್ಲಿ ವಿಡಿಯೋ ಇಟ್ಕೊಂಡವನು ನೋಡಪ್ಪ. ನಾವು ಬರೋ ಟೈಮ್ನಲ್ಲಿ ವಿಡಿಯೋ ಮಾಡಕ್ ವಿಡಿಯೋ ಇಂಪಾರ್ಟೆಂಟ್ ಇರುತ್ತಪ್ಪ. ಅರ್ಥ ಮಾಡ್ಕೋಬೇಕು ನೀವು. ಏನಂತೀರಾ? ಯಾರು ಇಲ್ಲೇ ತೊಳಿತಾನಲ್ಲ, ತೊಳಿಸ್ಬೇಡ ಅಂದ್ರೆ ಅವರು ಅಷ್ಟೇ. ನಮ್ಮ ಮನೆ ತಗ ಬಂದ್ಬಿಟ್ಟಿದ್ರೆ ಮೋಟರ್ ಆನ್ ಮಾಡ್ಕೊಂಡು 2 ನಿಮಿಷ ಹಿಡಿದಲ್ಲ. ನಿಮ್ಮ ಮಟ್ಟಿಲಿ ಸಂಪಾದಲ್ಲ ತೊಳಿಯಕ್ಕೆಲ್ಲ ಜಾಗ ಅದಲ್ಲಡ. ನಮ್ಮ ಮಟ್ಲಿ ತೊಳಿಬೋದಾಗಿತ್ತು. ಈಗ ಎಮರ್ಜೆನ್ಸಿ ಅಂತ ಕಾಲಕ್ಕ ಬಂದ್ಬಿಡು ಅಲ್ಲಿ ಹಂಗ ಮರ್ತವ್ ಹಾಕ್ಬಿಟ್ಟು ಥ್ಯಾಂಕ್ ಯು ಬಾಸ್ ಹಿಡ್ದ ಅಂದ್ರೆ ಮುಗೀತು. ವರ್ಷದೇನ್ ಬೇಡ, ನಿಮ್ಮ ಮಟ್ಟಿ ಇದೆ ವರ್ಷ ಬಿಡ್ತಿದೆ. ನಮ್ಮ ಕಾರೆಲ್ಲ ನಾವೇ ತೊಳೆಯೋದು. ನಾವು ಅದೇ ತೊಳ್ಕೊಳ್ಳೋಣ ನಿಮ್ಮ ಟೀಮ್ಸ್ ಈಗ ಪಾವ ಹಾಕೊಂಡು. ನಿಮ್ಮ ಅಪ್ಪ ಇಷ್ಟೊಂದು ಕಷ್ಟ ನೀನು ಐಷಾರಾಮಿ ಜೀವನ ಮಾಡ್ತಾ ಇದೆ. ಅಲ್ಲ ಕಣ, ನಮ್ಮ ಅಪ್ಪ ಹೇಳ್ಕೊಟ್ಟಿರೋ ಬುದ್ಧಿಯಿಂದ ನಮಗೆ ಐಷಾರಾಮಿ ಜೀವನ. ಇವಾಗ ನಮ್ಮ ಅಪ್ಪ ಹೆಂಗ್ ಹೇಳ್ಕೊಟ್ಟಿರ್ತದೆ ಆ ಆದರ್ಶದಿಂದ, ಆ ದಾರಿಯಿಂದ ನಾವು ಹೋದಾಗ ಮಕ್ಳು ಹಿಂಗ್ ಬರ್ಬೋದು ಮುಂದೆ. ನಿಮ್ಮ ಅಣ್ಣಂಗಾಲು ಈಗ್ಲಿಂದ ನೋಡ್ಕ ಕೆಂಪಣ್ಣ ಎಂತ ಹೆಣ್ ಕರ್ಕ ಬತ್ನಿ ಅಂತನ ನಮ್ಮ ಅಣ್ಣ ಹಲೋ. ಈಗ ಹೆಣ್ಣೆಕ್ಳು ಬಹಳ ಕಷ್ಟ. ನಮ್ಮ ಅಣ್ಣ ಟೋನಲ್ಲಿ ಹೇಳ್ತಿದಾರೆ ನಿಜವಾಗ್ಲು. ಅದು ಹೊಲದಲ್ಲಿ ಹೇಳ್ದೆ ನಾನು. ಈಗ್ಲಿಂದ ಹೆಣ್ಣು ನೋಡ್ಕೊಂಡು ಇದ್ ಮಾಡ್ಕ ಹಂಗೆ ನೋಡ್ಕಣ ಎಂತ ಹುಡುಗಿ ಕರ್ಕ ಬತ್ನಿ ಅಂತನ.
ಕೆಂಬಣ್ಣ ಈ ಇನ್ನೊಂದು ಮದುವೆ ಆಗಿರ್ಲಿ, ಇನ್ನೊಂದು ಮದುವೆ ಆಗ್ಲಿ. ಖುಷಿ ನೋಡು ಅಲ್ಲಿ. ಬಂದು ರೆಡಿ. ಯಾಕೆ ದೊಡ್ಡಪ್ಪ ಕೇಳೋದು ಈಗ ಈಗ ಮದುವೆ ಆಗಿರೋರಿಗೆ ಹುಡುಗರುಗಳೇ ಅಂತ ಅಯ್ಯೋ ಮದುವೆನೇ ಆಗ್ಬಾರ್ದು ಕಣಪ್ಪ ಅಂತಾರ ನೋಡಿದ್ರೆ. ಒಂದು ಇದು ಬಿಗ್ ರೂಟದ ಮನೆ ತಕ್ಕೆ ಬನ್ನಿ. ಆಲ್ರೆಡಿ ಸುಮಾರು ಬಸ್ಸು ಕಾರು ಆಳು ಮುಳಿ ಎಲ್ಲ ಬಂದು ನಿಂತ್ಕೊಬಿಟ್ಟವೆ. ಇವಾಗ ನಾವು ಹೋಯ್ತಾಗ ಸ್ವಲ್ಪ ಲೇಟ್ ಆಗ್ಬಿಡ್ತು. ಯಾವ್ದ್ರಲ್ಲಿ ಬಂದ್ರಿ ಅಮ್ಮ? ಅಪ್ಪಗ ದೊಡ್ಡಪ್ಪ ಅಲ್ಲಿ ಕರ್ಕೊಬತ್ತು ಬಸ್ಸಲ್ಲೇ ಬಂದು ಗೈಸ್ ನಾನು ಹೆಡ್ತಿ ಅವರ ಅಮ್ಮ ನಮ್ಮ ಅತ್ತೆ ಇಬ್ರೇ ಬಂದ್ರಿಯಾ? ಹಾ ವಿಜಯವತ್ ಬರಕ್ ಆಗಲ್ಲ ಅಂದ್ಬಿಟ್ಟ. ಆಯ್ತಾ ನಿಮ್ದು ಊಟ ಅವಾಗ್ಲೇ? ಅಮ್ಮ ಚೆನ್ನಾಗಿದ್ದೀರಾ? ಮದುವೆ ಅಂತ ನಮ್ದು. ಓ ಸರಿ. ನೀನೇ ಊಟ ಕೊಡದೆ ಅವತ್ತ? ನಾನು ಇನ್ನೊಂದು 4-5 ವರ್ಷ. ಹಾ ಇವಾಗ ಬಂದ್ರಿಯಾ? ಈಗ ಬಂದಿಯಪ್ಪ. ಲೇಟ್ ಆಗೋಯ್ತು. ಹಂಗೆ ಏನು ಫೋಟೋ ಗೀಟ ಏನಿಲ್ವಾ? ಇಲ್ಲ ಫೋಟೋ ಎಲ್ಲ ತೆಗಿಬೇಕು. ಮತ್ತೆ ಈಗ ಬಂದಿದೆ. ಎಷ್ಟು ಅಂತಿ ಅದು? 2 ಅಂತಿ ಆಯ್ತಾ? 3-4 ಅಂತಿ ಆಗದ. ನೀವ್ ಊಟ ಮಾಡಿದ್ಯಾ? ನಾ ಮಾಡಿಲ್ಲ. ನಮ್ಮ ಅತ್ತೆ ಅಲ್ಲಿಯಾ? ನಮ್ಮ ಅತ್ತೆ ಇದ್ರು. ಯಾರ ಜೊತೆ ಬಂದೈತೆ? ಅಭಿ ಐಸಿ ಯಾರು ಬಂದಿಲ್ಲ? ಮುದವಿಗಳಾದ. ಹಾ ಏನ್ ತಿಂದ್ರಿ? ಏನು ತಿಲ್ಲ ಸುಮ್ಮನೆ ಕುಂತಿದೆ. ಹೊಟ್ಟೆ ಇಷ್ಟ ಬಂದ್ಬಿಟ್ಟದೆ. ಮನೇಲಿ ತಿಂದು ಇಲ್ಲಿ ಚೆನ್ನಾಗಿ ಬಂದಿದೆ. ಹಾ ಚೆನ್ನಾಗಿದೆ. ಇಲ್ಲ ಇವಾಗ ಬಂದಾಕ ನಾನು ಬೇಯಿಸಿದೆ ನೋಡಿ. ಹುಡುಗ ಅವ್ರ ಮನೆ ತಾರ್ಸಿ ಮನೆ. ಸುಮಾರು ಜನ ಬಂದವ್ರು. ತಿಂದ್ಯಾ? ಎಷ್ಟ್ ತಿಂದೆ? ಎಷ್ಟ್ ತಿಂದೆ? ಅಮ್ಮ ಚೂಡಮ್ಮ ಯಾಕೆ ನಾಚ್ಕೊತಿದ್ಯಾ? ಯಾಕೆ ನಾಚ್ಕೊತಿದ್ಯಾ? ಐ ಲವ್ ಯು ಅತ್ತೆ. ಐ ಲವ್ ಯು ಅಕ್ಕ. ಅದೇ ನಿಂಗೆ ಯಾರೋ ಪ್ರಪೋಸ್ ಮಾಡಿಲ್ಲ ಅಲ್ಲ, ನಾನು ಮಾಡ್ತೇವನಿ. ಐ ಲವ್ ಯು ಅತ್ತೆ. ಇದು ಕುರ್ಮಾ ಒಳ್ಳೆ ಟೇಸ್ಟ್. ಚಿಕನ್ ಇದು ಗೈಸ್. ಊಟ ಭರ್ಜರಿ ಊಟ. ಗೀ ರೈಸು ಗೈಸ್. ಊಟ ಮುಗೀತು. ಊಟ ಮುಗಿಸೋಷ್ಟೊತ್ತಿಗೆ ಬೇವ್ರು ಕಿತ್ಕೋದು. ಅದೇನು ಕಡೆ ಬಿಸಿಲುಗೂ ಬಿಸಿ ಬಿಸಿ ಬಟನ್ಗೂ ಅಯ್ಯಪ್ಪ ಬೆಂಕಿ ಹಚ್ಚಿದಂಗೆ ಆಗ್ಬಿಟ್ಟದೆ ಅನ್ ಕಡೆ. ನೀವು ನನ್ನ ಯಾರು ಅಂತ ಗೊತ್ತಿಲ್ಲ ನಿಮಗೆ, ನೀವು ಯಾರು ನಂಗೆ ಗೊತ್ತು. ಓಕೆ ಶ್ರೇಕ್ ರವಿ ಅಂತ. ಓಕೆ ಓಕೆ ನಿಮ್ಮ ವಿಡಿಯೋ ನೋಡಿದ್ರಿ. ಥ್ಯಾಂಕ್ ಯು.